ಪ್ರಿಯ ಸ್ನೇಹಿತರೆ, ದೀಪರ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾವು ಸತತ 8 ಶನಿವಾರದಂದು ದೀಪವನ್ನು ಹಚ್ಚಿದ್ರೆ, ದೇವಿಯನ್ನು ಪೂಜಿಸಿದ್ರೆ ನಮಗೆ ಬೇಕಾದಂತಹ ವರವನ್ನು ಪಡೆದುಕೊಳ್ಬಹುದು. ಹಾಗಾದರೆ ಆ ದೇವಿ ಯಾರು? ಆ ದೇವಿಯನ್ನ 8 ಶನಿವಾರ ಪೂಜಿಸಿದ್ರೆ ನಮ್ಮ ಕಷ್ಟಗಳೆಲ್ಲ ದೂರವಾಗುತ್ತಾ? ಬೇಡಿದ ವರವನ್ನ ಆ ದೇವಿ ನೀಡ್ತಾಳ? ಅದನ್ನ ತಿಳಿಸ್ತೀವಿ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ದೀಪನ ಸ್ಟುಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಧ್ವನಿ ಕನ್ಯೆಯರಲ್ಲಿ ಒಬ್ಬಳಾದ ವರಗಿ ತಾಯಿ ಈ ದೇವಿಯನ್ನು ಮನಪೂರ್ವಕವಾಗಿ ಪೂಜಿಸಿದರೆ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಉತ್ತಮ ಜೀವನವನ್ನು ನೀಡುವ ಅದ್ಭುತ ದೇವತೆ. ನಮ್ಮ ಪ್ರಾರ್ಥನೆಯು ಈ ದೇವಿಯಿಂದಲೇ ನೆರವೇರಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಪೂಜಿಸಬೇಕು ಎಂಬುದನ್ನು ಆಧ್ಯಾತ್ಮದ ಕುರಿತು ನಾವು ತಿಳಿದುಕೊಳ್ಬೇಕಾಗುತ್ತೆ. ವಾರಗಿ ದೇವಿಗೆ ವಿಶೇಷತೆಗಳಿವೆ. ಆ ಪುಣ್ಯಗಳ ಆಧಾರದ ಮೇಲೆ ನಾವು ಶನಿವಾರದಂದು ವಾರಗಿ ದೇವಿಯನ್ನ ಪೂಜಿಸಿದಾಗ ನಮಗೆ ಹೆಚ್ಚಿನ ಲಾಭಗಳು ಸಿಗುತ್ತವೆ. ಆದ್ದರಿಂದ ನಮ್ಮ ಸಮಂಜಸವಾದ ವಿನಂತಿಯನ್ನ ಪೂರೈಸಲು ನಾವು ಕೆಲವು ಹಂತಗಳನ್ನು ಅನುಸರಿಸಬೇಕು. ಈ ಪೂಜೆಯನ್ನು ಮಾಡುವಾಗ ನಮಗೆ ಹಾನಿ ಮಾಡಿದವರ ಶಿಕ್ಷೆಗಾಗಿ ಅಥವಾ ನಮ್ಮ ಶತ್ರುಗಳ ನಾಶಕ್ಕಾಗಿ ನಾವು ಕಟ್ಟುನಿಟ್ಟಾಗಿ ಪ್ರಾರ್ಥಿಸಬಾರದು. ಬದಲ ಸಂಪತ್ತು ವೃದ್ಧಿಯಾಗಲಿ, ಮಕ್ಕಳ ಸೌಭಾಗ್ಯಕ್ಕಾಗಿ, ವಿವಾಹ ಯೋಗಕ್ಕಾಗಿ, ಮನೆ ಖರೀದಿಗಾಗಿ, ವ್ಯಾಪಾರ ಯಶಸ್ವಿಯಾಗಲಿ ಎಂಬಿತ್ಯಾದಿ ಧನಾತ್ಮಕ ಪ್ರಾರ್ಥನೆಗಳನ್ನು ಮಾಡಬಹುದು. ಸ್ನೇಹಿತರೆ, ಶನಿವಾರದಂದು ಬೆಳಿಗ್ಗೆ 6ರಿಂದ 7ರವರೆಗೆ ಅಥವಾ ರಾತ್ರಿ 8ರಿಂದ 9ರವರೆಗೆ ವಾರಾಗಿ ದೇವಿಗೆ ಈ ಪೂಜೆಯನ್ನ ಮಾಡಬೇಕು. ಮನೆಯಲ್ಲಿ ವಾರಾಹಿ ಮಾತೆಯ ಫೋಟೋವಿದ್ರೆ ಆ ಫೋಟೋವನ್ನ ಸ್ವಚ್ಛಗೊಳಿಸಿ ಶ್ರೀಗಂಧ ಮತ್ತು ಕುಂಕುಮವನ್ನ ಇಡಬೇಕು. ವರಗಿ ದೇವಿಗೆ ಕೆಂಪು ಹೂವುಗಳನ್ನ ಅರ್ಪಿಸಿ ಮುಂದೆ ಹೊಸದಾಗಿ ಖರೀದಿಸಿದ 2 ಅಕಲ್ ದೀಪಗಳನ್ನ ತೆಗೆದುಕೊಂಡು ಅವುಗಳನ್ನು ಸ್ವಚ್ಛಗೊಳಿಸಿ ಮತ್ತು ಶ್ರೀಗಂಧ ಕುಂಕುಮವನ್ನ ಸಹ ಅನ್ವಯಿಸಬೇಕು. ಗಾಢ ನೀಲಿ ಬಟ್ಟೆಯನ್ನ ಖರೀದಿಸಿ ಬಟ್ಟೆಯನ್ನು ಚೌಕಾಕಾರವಾಗಿ ಕತ್ತರಿಸಿ ಅದರಲ್ಲಿ ವೆಂಗಾಡುವನ್ನ ಇಟ್ಟು ಕಡು ನೀಲಿ ದಾರದಿಂದ ಕಟ್ಟಿಕೊಳ್ಳಿ. ನಂತರ ಬಾಣಲೆಯಲ್ಲಿ ತುಪ್ಪ ಅಥವಾ ತುಪ್ಪವನ್ನ ಸುರಿದು ಅದರಲ್ಲಿ ಈ ಸಾಸಿವೆ ಕಾಳುಗಳನ್ನು ಇಟ್ಟು ಆ ದೀಪವನ್ನು ಹಚ್ಚುವ ಮೊದಲು ವೀಳ್ಯದೆಲೆ, ಬಾಳೆಹಣ್ಣು, ಸಕ್ಕರೆ, ಪೊಂಗಲ್, ಕಬ್ಬಿನ ಗಡ್ಡೆ ಇತ್ಯಾದಿಗಳನ್ನು ಇಡಬೇಕು. ಈ ದೀಪವನ್ನು ಬೆಳಗಿದ ನಂತರ ಒಂದು ತುಂಡು ಕಾಗದವನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಪ್ರಾರ್ಥನೆಯನ್ನು ಬರೆದು ಮಡಚಿ ಅಮ್ಮನ ಪಾದದಲ್ಲಿ ಇರಿಸಬೇಕು. ಆಗ ಹೊರಗೆ ಅಮ್ಮನವರ ಮೂಲ ಮಂತ್ರವನ್ನು ತಿಳಿದವರು ಕನಿಷ್ಠ 11 ಬಾರಿ ಆ ಮಂತ್ರವನ್ನು ಜಪಿಸಬೇಕು. ಹೊಗಳಿಕೆಯನ್ನು ತಿಳಿದವರು ಹೊಗಳಬಹುದು. ಏನು ಗೊತ್ತಿಲ್ಲದವರು ಓಂ ವಾರಾಯಿ ಅಮ್ಮ ನಮಃ ಎಂಬ ಮಂತ್ರವನ್ನು ಮನಸಾರೆ ಪಠಿಸಬಹುದು. ಇದನ್ನು ಕನಿಷ್ಠ 11 ಬಾರಿ ಮತ್ತು ಹೆಚ್ಚೆಂದರೆ 108 ಬಾರಿ ಜಪಿಸಬೇಕು. ಈ ರೀತಿಯಾಗಿ ದೀಪವನ್ನು ಹಚ್ಚಿ ವರಗಿ ದೇವಿಯನ್ನ ಪೂರ್ಣ ನಂಬಿಕೆಯಿಂದ ಪೂಜಿಸುವವರೆಗೆ ಅವರ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ. ಸ್ನೇಹಿತರೆ, ವರಗಿ ದೇವಿಯ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ನಿಮ್ಮ ಕಷ್ಟಗಳು ದೂರವಾಗುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ದೀಪನ ಸ್ಟುಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಕಾಮೆಂಟ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಒಳ್ಳೆಯದಾಗಲಿ.